ಜೈ ಹಿಂದ್. ನೋಡ್ರಿ, ನಾವು 16 ಅಕ್ಟೋಬರ್ 2022 ಅಗ್ನಿವೀರ ಕ್ವಶನ್ ಪೇಪರ್ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ GK ಸೆಕ್ಷನ್ 15 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ ಹಾಕಿದೀನಿ. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಸೈನ್ಸ್ ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರು ಜಾಯಿನ್ ಆಗಿಲ್ಲ, ಏನ್ ಮಾಡ್ರಪ್ಪ ಅಂತಂದ್ ಹೇಳಿದ್ರೆ ಎಲ್ರು ಆನ್ಲೈನ್ ಕ್ಲಾಸಸ್ ಗಳನ್ನ ಜಾಯಿನ್ ಆಗ್ರಿ. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗತ್ತ. ಸೊ ನೋಡ್ರಿ, ಇನ್ನು ಯಾರು ಜಾಯಿನ್ ಆಗಿಲ್ಲ, ಇನ್ನು ಜಾಯಿನ್ ಆಗ್ಬೇಕು. ನಿಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ ಇನ್ನು ಮಾರ್ಚ್ ವರೆಗೂ ಟೈಮ್ ಐತೆ. ಮಾರ್ಚ್ 15 ನೀವು ಜಾಯ್ನ್ ಆಗ್ಬೋದು. ಬಟ್ ಆದ್ರೆ ಎಲ್ಲ ಕ್ಲಾಸಸ್ ಗಳು ಮುಗಿತಾ ಹೋಗಿರ್ತಾವ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ಯಾವಾಗಾದ್ರೂ ಜಾಯ್ನ್ ಆಗ್ಬೋದು, ಬಟ್ ಬೇಗ ಜಾಯ್ನ್ ಆಗ್ರಿ. ಕ್ಲಾಸಸ್ ಗಳನ್ನ ಕರೆಕ್ಟ್ ಆಗಿ ಕೇಳ್ಕೊಳ್ರಿ. ಅದಾದ ನಂತರ ಜಾಬ್ ಮಾಡ್ಕೊಳ್ರಿ. ಅದನ್ನ ಬಿಟ್ಬಿಟ್ಟು ಓಕೆ ನಾನು ಲಾಸ್ಟ್ ಜಾಯ್ನ್ ಆಗ್ತೀನಿ ಆತರ ಮೆಂಟಾಲಿಟಿ ಇಟ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಬಹಳ ಅಂದ್ರೆ ಬಹಳ ಲಾಸ್ ಆಗುತ್ತೆ. ಸೊ ಜಾಸ್ತಿ ಏನಿಲ್ಲಪ್ಪ, ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 500 rupees ಫೀಸ್ ಐತಾ. ಆಲ್ರೆಡಿ 20 ಟೆಸ್ಟ್ ಗಳನ್ನ ಇಡ್ತೀನಿ, ಆನ್ಲೈನ್ ಟೆಸ್ಟ್ ಗಳನ್ನ ಇಡ್ತೀನಿ. ಅದ್ರ ಜೊತೆಗೆ ಲೈವ್ ಕ್ಲಾಸ್ ಗಳು ಇರ್ತಾವ. ಸೊ ಈ ತರ ಯಾರು ಕೊಡಂಗಿಲ್ಲ ಆಪ್ಷನ್. ಸೊ ಆರಾಮಾಗಿ ಏನಂತಂದ್ ಹೇಳಿದ್ರೆ ಕ್ಲಾಸಸ್ ಗಳನ್ನ ಅಟೆಂಡ್ ಆಗ್ರಿ, ಆಮೇಲೆ ಜಾಬ್ ಆಗ್ರಿ. ಆಯ್ತಾ? ಸೊ ಓಕೆ, ಜಾಸ್ತಿ ಡಿಸ್ಕಷನ್ ಮಾಡೋದ್ ಬೇಡ. ಅದ್ರ ಬಗ್ಗೆ ಯಾರಿಗೆ ಇಷ್ಟ ಇರುತ್ತಾ ಅವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ನಂಬರ್ ವಾಟ್ಸ್ಆಪ್ ಮೆಸೇಜ್ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡೀಟೇಲ್ಸ್ ನೋಡ್ರಿ. ಸೆಕ್ಷನ್ ಬಿ ಏನಪ್ಪಾ ಅಂತಂದ್ ಹೇಳಿದ್ರೆ ಜನರಲ್ ಸೈನ್ಸ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಈ ಟೋಟಲ್ ಆಗಿ ಎಷ್ಟಿರ್ತಾವ ಅಂತಂದ್ ಹೇಳಿದ್ರೆ 15 ಕ್ವಶನ್ಸ್ ಗಳಿರ್ತಾವ. 15 ಕ್ವಶನ್ ನಲ್ಲಿ ಆರಾಮಾಗಿ ನಾವು ಮಾಡ್ಕೋಬಹುದು. ಸೊ GK ಕ್ವಶನ್ಸ್ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಸೈನ್ಸ್ ಕ್ವಶನ್ಸ್ ಹೆಂಗ್ ಅರ್ಥ ಮಾಡ್ಕೊಳ್ಳೋದ? ಪ್ರೊಸೆಸ್ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರೊಸೆಸ್. ವಿಚ್ ಅಂತಂದ್ ಹೇಳಿದ್ರೆ ಏನು? ಯಾವುದು. ವಿಚ್ ಅಂತಂದ್ ಹೇಳಿದ್ರೆ ಪ್ರೊಸೆಸ್ ಯಾವುದು. ಅದಾದ ನಂತರ ಪ್ಲಾಂಟ್ಸ್ ಅಂತಂದ್ ಹೇಳಿದ್ರೆ ಗಿಡಗಳು ಅಂತಂದ್ ಹೇಳ್ತೀವಿ. ಪ್ಲಾಂಟ್ಸ್ ಅಂತಂದ್ ಹೇಳಿದ್ರೆ ಗಿಡಗಳು. ಪ್ರಿಪೇರ್ ಅಂತಂದ್ ಹೇಳಿದ್ರೆ ಪ್ರಿಪೇರ್ ಮಾಡೋದು. ದೇರ್ ಫುಡ್ ಅಂತಂದ್ ಹೇಳಿದ್ರೆ ಫುಡ್ ಅಂತಂದ್ ಹೇಳಿದ್ರೆ ಆಹಾರ. ಪ್ರಿಪೇರ್ ಅಂತಂದ್ ಹೇಳಿದ್ರೆ ಪ್ರಿಪೇರ್ ಮಾಡ್ಕೊಳ್ಳೋದು. ನಮ್ಗೆ ಅದಂತೂ ಗೊತ್ತೈತೆ, ಆಹಾರ. ಇಲ್ಲಿ ನೋಡ್ರಿ, ಪ್ರೊಸೆಸ್ ಯಾವುದು? ಗಿಡಗಳು ಆಹಾರ ಮಾಡ್ಕೊಳ್ಳೋದು. ಇದ್ ನೋಡ್ರಿ, ಪ್ರೊಸೆಸ್ ಅಂತಂದ್ ಬರ್ಕೊಂಡ್ರಿ. ಪ್ರೊಸೆಸ್ ಯಾವುದು? ಗಿಡಗಳು. ಪ್ರಿಪೇರ್ ಆಹಾರ ಅಂತಂದೈತೆ. ನಿಮ್ಗೆ ಇದನ್ನ ಓದಿದ ತಕ್ಷಣ ಗೊತ್ತಾಯ್ತಿಲ್ಲ ಅಂದ್ರೆ ಗಿಡಗಳು ಯಾವ ಪ್ರೊಸೆಸ್ ಇಂದ ಆಹಾರವನ್ನ ತಯಾರು ಮಾಡ್ಕೋತಾವ ಅಂತಂದ್ ಹೇಳಿ ಕೆಳಗಡೆ ಆಪ್ಷನ್ ಅನ್ನ ಕೊಟ್ಟಿದ್ದಾನ. ಫೋಟೋಸಿಂಥಸಿಸ್, ಮೆಟಬಾಲಿಕ್ ಸಿಂಥಸಿಸ್, ಆಮೇಲೆ ಫೋಟೋ ರೆಸ್ಪಿರೇಷನ್, ಆಮೇಲೆ ನನ್ ಆಫ್ ದೀಸ್ ಅಂತಂದ್ ಆಪ್ಷನ್ಸ್ ಗಳಿದಾವ. ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫೋಟೋಸಿಂಥಸಿಸ್ ಅಂತಂದ್ ಹೇಳ್ತೀವಿ. ನಮ್ದು ಆನ್ಸರ್ ಕೂಡ ಫೋಟೋಸಿಂಥಸಿಸ್. ಏನಿದು ಫೋಟೋಸಿಂಥಸಿಸ್? ನೀವು ನೋಡಿರ್ಬಹುದು ಗಿಡಗಳನ್ನ ಎಲ್ಲ. ಏನಪ್ಪಾ ಅಂತಂದ್ ಹೇಳಿದ್ರೆ ಮರ ಗಿಡಗಳೇನಂತಂದ್ ಹೇಳಿದ್ರೆ ಸೂರ್ಯನ ಬೆಳಕಿನಿಂದ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವ ಅಂತಂದ್ ಎಲ್ಲರೂ ಕೇಳಿದ್ರೆ ಆ ಪ್ರೊಸೆಸ್ ಅನ್ನ ನಾವೇನಂತ ಕರಿತೀವಿ? ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಅದು ಎಲ್ಲಿ ನಡೆಯತ್ತಪ್ಪ ಅಂತಂದ್ ಹೇಳಿದ್ರೆ ಎಲೆದೊಳಗಡೆ. ಎಲೆ ಏನಿರುತ್ತಲ್ಲ, ಸೊ ಎಲೆ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಡೆಯುತ್ತ. ಇದ್ರಲ್ಲಿ ಏನಿರುತ್ತ? ಪತ್ರ ಹರಿತ್ತು ಅಂತಂದ್ ಹೇಳ್ತೀವಿ. ಪತ್ರ ಹರಿತ್ತು ಇರುತ್ತೆ. ಪತ್ರ ಹರಿತ್ತು. ಸೊ ಇದ್ ನಾವು ಇಂಗ್ಲಿಷ್ ನಾಗ ಏನಂತಾರ ಅಂತಂದ್ ಹೇಳ್ಬಿಟ್ಟು ನನಗೆ ಏನಂತಂದ್ ಹೇಳಿದ್ರೆ ನೀವು ಮೆಸೇಜ್ ಹಾಕ್ರಿ. ಪತ್ರ ಹರಿಯುತ್ತನ್ನ ಇಂಗ್ಲಿಷ್ ಅಲ್ಲಿ ಕ್ಲೋರೋಫಿಲ್ ಅಂತ ಕರಿತೀವಿ. ನಾನು ಹೇಳ್ಬಿಡ್ತೀನಿ ಬಿಡ್ರಿ, ಕ್ಲೋರೋಫಿಲ್. ಕ್ಲೋರೋಫಿಲ್ ಅಂತಂದ್ ಹೇಳಿದ್ರೆ ಪತ್ರ ಹರಿತ್ತು. ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ಆಹಾರ ತಾನಾಗೆ ತಯಾರು ಮಾಡ್ಕೊಂತಾವ. ಯಾವ ತರ? ಸೊ ಹೊರಗಡೆ ಇರೋದು ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅಂತಂದ್ ಹೇಳಿದ್ರೆ ಇಂಗಾಲದ ಡೈಆಕ್ಸೈಡ್. ಆಮೇಲೆ ನೆಕ್ಸ್ಟ್ ಏನು? ಸೂರ್ಯನ ಬೆಳಕು. ಕಾರ್ಬನ್ ಡೈಆಕ್ಸೈಡ್. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೂರ್ಯನ ಬೆಳಕು. ತುಂಬಾ ಇಂಪಾರ್ಟೆಂಟ್, ಸೂರ್ಯನ ಬೆಳಕು. ಈ ಎರಡನ್ನು ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾವಪ್ಪ ಅಂತಂದ್ ಹೇಳಿದ್ರೆ ಆಹಾರ. ಆಹಾರ ಅಂತಂದ್ ಹೇಳಿದ್ರೆ C6H12O6. ಅದ್ರ ಜೊತೆಗೆ ಆಕ್ಸಿಜನ್ O2 ಅಂತಂದ್ ಹೇಳ್ತೀವಿ. ಆಕ್ಸಿಜನ್ ಅನ್ನ ಏನಂತಂದ್ ಹೇಳಿದ್ರೆ ಆಮ್ಲಜನಕ. ಇವುಗಳನ್ನ ಏನಂತಂದ್ ಹೇಳಿದ್ರೆ ಬಿಡುಗಡೆ ಮಾಡ್ತಾವ. ಸೊ ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ನಾವು ಉಸಿರಾಡಕ್ ತಗೊಂತೀವಿ. ಇಲ್ಲಿ ನೋಡ್ರಿ, ನನಗೇನಪ್ಪಾ ಅಂತಂದ್ ಹೇಳಿದ್ರೆ ಕಾರ್ಬನ್ದು, ಆಮೇಲೆ ನೆಕ್ಸ್ಟ್ ಆಕ್ಸಿಜನ್ದು, ಆಮೇಲೆ ಹೈಡ್ರೋಜನ್ದು. ಎಸ್. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ಬರ್ತಾವ, ಇಷ್ಟ ಬರ್ತಾವಲ್ಲ. ಈ ಮೂರದ್ದು ಏನಂತಂದ್ ಹೇಳಿದ್ರೆ ಅಟಾಮಿಕ್ ನಂಬರ್. ಅಟಾಮಿಕ್ ಪರಮಾಣು ಸಂಖ್ಯೆ ಅಂತ ಹೇಳ್ತೀವಲ್ಲ, ಅಟಾಮಿಕ್ ನಂಬರ್ ಎಷ್ಟು ಅಂತಂದ್ ಹೇಳಿ ನನಗೆ ನೀವು ಮೆಸೇಜ್ ಮಾಡ್ಬೇಕು. ಆಮೇಲೆ ಎದಕ್ಕೆ ಯೂಸಸ್ ಆಗ್ತೈತಿ ಅಂತಂದ್ ಹೇಳಿ ಮೆಸೇಜ್ ಮಾಡ್ಬೇಕು. ಅದೇ. ಸೊ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಈಗ ಏನ್ ನೀವು ಹೊರಗಡೆ ಗಿಡಗಳು ನೋಡ್ತಿರ್ತಿಲ್ಲ, ಆ ಗಿಡಗಳಲ್ಲಿ ಏನಂತಂದ್ ಎಲೆ ಇರುತ್ತಲ್ಲ ಹಸಿರು ಕಲರ್, ಅದನ್ನ ನಾವು ಕ್ಲೋರೋಫಿಲ್ ಅಂತ ಕರಿತೀವಿ. ಪತ್ರ ಹರಿತು. ಸೊ ಆ ಎಲೆಗಳ ಮೇಲೆ ಸೂರ್ಯನ ಬೆಳಕ್ ಬಿತ್ತಂತಂದ್ ಹೇಳಿದ್ರೆ ಏನಾಗತ್ತ ಅಲ್ಲಿ? ಅವು ಏನ್ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ಕೊಂಡಿರ್ತಾವಲ್ಲ, ಇಂಗಾಲ ಡೈಆಕ್ಸೈಡ್ ಏನ್ ಒಳಗ್ ತಗೊಂಡಿರ್ತಾವಲ್ಲ, ಅದು ಸೂರ್ಯನ ಬೆಳಕು ಎಲ್ಲಾ ಸೇರ್ಬಿಟ್ಟು, ನೀರು ಎಲ್ಲಾ ಸೇರ್ಬಿಟ್ಟು ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ H2O ಎಲ್ಲಾ ಸೇರ್ಬಿಟ್ಟು ಏನಾಗತ್ತ? ಆಹಾರ ರೆಡಿ ಮಾಡ್ಕೊತಾವ. ಅದಾದ ನಂತರ ನೆಕ್ಸ್ಟ್ ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಮಾಡ್ತಾವ. ಸೇಮ್ ನಮ್ಮ ಮನ್ಯಾಗ ಅವ ಅಡಿಗೆ ಮಾಡ್ತಾಳ ನೋಡ್ರ. ಅವ ಏನ್ ಮಾಡ್ತಾಳು? ನೀರ್ ಯೂಸ್ ಮಾಡ್ತಾಳು, ಬೆಂಕಿ ಯೂಸ್ ಮಾಡ್ತಾಳು. ಕರೆಕ್ಟಾ? ಅದಾದ ನಂತರ ನೆಕ್ಸ್ಟ್ ಅದನ್ನೆರಡು ಸೇರಿದ ನಂತರ ಏನಾಗತ್ತ? ಅಡಿಗೆ ತಯಾರಾಗತ್ತ. ಅದ್ರ ಜೊತೆಗೆ ಹೊಗೆ ಹೋಗುತ್ತ ಒಲೆಯಿಂದ. ನಾವು ಕಾರ್ಬನ್ ಡೈಆಕ್ಸೈಡ್. ಸೇಮ್ ಅದೇ ತರ ಏನಂತ ಹೇಳಿದ್ರೆ ಗಿಡಗಳು ಆಹಾರವನ್ನ ತಯಾರು ಮಾಡ್ಕೊಂತಾವ. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಾ ಈ ಪಾಯಿಂಟ್ ಎಲ್ರಿಗೂ? ಎಸ್. ನೆಕ್ಸ್ಟ್ ನೋಡ್ರಿ, ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ಟ್ಯೂಬ್ ಲೈಟ್ ಅಂತಂದ್ ಐತೆ. ತುಂಬಾ ಇಂಪಾರ್ಟೆಂಟ್.
ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ಟ್ಯೂಬ್ ಲೈಟ್. ಮೊದಲೇನಂತಂದ ಹೇಳಿದ್ರೆ ಕ್ವಶನ್ ನ ಅರ್ಥ ಮಾಡ್ಕೊಡ್ರಿ. ಎಸ್ ನೆಕ್ಸ್ಟ್ ನೋಡ್ರಿ, ವಿಚ್ ಅಂತಂದ್ ಹೇಳಿದ್ರೆ ಏನಂತ ಅರ್ಥ ಮಾಡ್ಕೊಂಡ್ರಿ ನೀವು, ಯಾವುದು. ಗ್ಯಾಸ್ ಅಂತಂದ್ ಹೇಳಿದ್ರೆ ಏನು, ಅನಿಲ, ಹಿಂಗ ಬರ್ಕೋಬೇಕು. ಯೂಸ್ ಅಂತಂದ್ ಹೇಳಿದ್ರೆ ಯೂಸ್ ಮಾಡ್ಕೊಳ್ಳೋದು ಯಾವ್ದ್ರಲ್ಲಿ, ಟ್ಯೂಬ್ ಲೈಟ್ ಒಳಗಡೆ. ಟ್ಯೂಬ್ ಲೈಟ್ ಒಳಗಡೆ ಯಾವ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರೆ, ಯಾವುದು ಅನಿಲ ಟ್ಯೂಬ್ ಲೈಟ್ ಅಲ್ಲಿ. ಸೊ ಈ ತರ ಅರ್ಥ ಮಾಡ್ಕೋಬೇಕು. ಅಂದ್ರೆ ಟ್ಯೂಬ್ ಲೈಟ್ ಅಲ್ಲಿ ಯಾವ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರೆ ಅಂತಂದ್ ಹೇಳಿ, ಆಕ್ಸಿಜನ್ ಅಂತಂದ್ ಹೇಳಿದ್ರೆ ಕನ್ನಡದಾಗ ಬರ್ಕೊಡ್ರಿ ಆಮ್ಲಜನಕ, ಹೈಡ್ರೋಜನ್ ಅಂತಂದ್ ಹೇಳಿದ್ರೆ ಜಲಜನಕ, ಅದಾದ ನಂತರ ನೆಕ್ಸ್ಟ್ ನಿಯಾನ್ ಅಂತಂದ್ ಹೇಳಿದ್ರೆ ನಿಯಾನೆ, ನೈಟ್ರೋಜನ್ ಅಂತಂದ್ ಹೇಳಿದ್ರೆ ಸಾರಜನಕ. ಎಸ್, ಸೊ ಯಾವ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರ, ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಈಗ ರೋಡ್ ಸೈಡ್ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಬಗಳಿರ್ತಾವಲ್ಲ, ಈ ಸರ್ ರೋಡ್ ಸೈಡ್ ಈ ತರ ಕಂಬಗಳಿರ್ತಾವ, ಅದಾದ ನಂತರ ಈ ತರ ಬಲ್ಬ್ಗಳು ಇರ್ತಾವ ನೋಡ್ರಿ, ಸೊ ಟ್ಯೂಬ್ ಲೈಟ್ ಗಳಲ್ಲಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟ್ಯೂಬ್ ಲೈಟ್ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತಲ್ಲ. ಸೊ ಇಂಥದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರ ಅಂತ ಕ್ವಶನ್ ಕೇಳಿದಾರ, ನಿಯಾನ್ ಅಂತಂದ್ ಹೇಳ್ತೀವಿ. ನಿಯಾನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರೆ, ತುಂಬಾ ಇಂಪಾರ್ಟೆಂಟ್ ನಿಯಾನ್ ಗ್ಯಾಸ್. ಆಮೇಲೆ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ನಾನು ಇಲ್ಲೇ ಇನ್ನೊಂದ್ ಸರಿ ಹೇಳ್ತೀನಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಬಲೂನ್ಸ್ ಗಳು ಬರ್ತಾವ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬಲೂನ್ಸ್ ಗಳು ಬರ್ತಾವ. ಇಂಥ ಬಲೂನ್ ಗಳಲ್ಲಿ ಯೂಸ್ ಮಾಡುವಂತಹ ಗ್ಯಾಸ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಇವಾಗ ಹೀಲಿಯಂ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರೆ. ಯಾವ್ದು, ಹೀಲಿಯಂ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರೆ. ಸೇಮ್ ಅದೇ ತರ ಹಲವಾರು ಉಪಯೋಗಗಳು ಬರ್ತಾವ ಗ್ಯಾಸ್ ಗಳದ್ದು, ಅದನ್ನ ನಾನು ಕ್ಲಾಸ್ ಮಾಡುವಾಗ ನಿಮ್ಗೆಲ್ಲಾನು ಹೇಳ್ಕೊಡ್ತೀನಿ. ಸೊ ಇವಾಗ ಜಸ್ಟ್ ಅರ್ಥ ಆಯ್ತಾ ಇಲ್ಲ ಕ್ವಶನ್ಸ್ ಗಳನ್ನ ಯಾವ ತರ ಕೇಳ್ತಾರೆ ಅಂತಂದೇಳಿ ನೀವು ನೋಡ್ಕೊಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಟಾಮಿಕ್ ನಂಬರ್ ಆಫ್ ಅನ್ ಎಲಿಮೆಂಟ್ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ಡ್ಯಾಶ್ ಇನ್ ದ ನ್ಯೂಕ್ಲಿಯಸ್ ಅಂತಂದೈತೆ. ಇದ್ ಹೆಂಗ ಅರ್ಥ ಮಾಡ್ಕೊಳ್ಳೋದ, ಎಸ್ ನೋಡ್ರಿ, ಅಟಾಮಿಕ್ ನಂಬರ್ ಅಂತಂದ್ ಹೇಳಿದ್ರೆ ಏನು, ಪರಮಾಣು ಸಂಖ್ಯೆ. ಇಲ್ಲಿಗೆ ಬರೀತೆ ನೋಡ್ರಿ, ಪರಮಾಣು ಸಂಖ್ಯೆ ತುಂಬಾ ಇಂಪಾರ್ಟೆಂಟ್. ಅಟಾಮಿಕ್ ನಂಬರ್ ಅಂತಂದ್ ಹೇಳಿದ್ರೆ ಪರಮಾಣು ಸಂಖ್ಯೆ ಅಂತಂದ್ ಹೇಳಿದ್ವಿ. ಅದಾದ ನಂತರ ಆಫ್ ಅನ್ ಎಲಿಮೆಂಟ್, ಪರಮಾಣು ಸಂಖ್ಯೆಯ ಮೂಲ ವಸ್ತು. ಆಫ್ ಅನ್ ಎಲಿಮೆಂಟ್ ಅಂತ ಹೇಳಿದ್ರೆ ಮೂಲ ವಸ್ತು. ಈಕ್ವಲ್ ಅಂತಂದ್ ಹೇಳಿದ್ರೆ ಈಕ್ವಲ್ ಆಗಿರೋದು. ಡ್ಯಾಶ್ ದ ನಂಬರ್ಸ್ ಆಫ್ ಅಂತಂದ್ ಕೇಳಿದಾನ ಆಫ್ ದ ನ್ಯೂಕ್ಲಿಯಸ್ ಅಂತಂದ್ ಹೇಳಿ. ಇದನ್ನ ಮೊದಲು ಅರ್ಥ ಮಾಡ್ಕೊಡ್ರಿ, ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೆ ಬಹಳ ಕ್ವಶನ್ಸ್ ಗಳನ್ನ ಕೇಳಿದಾನ. ಇವಾಗ ಹೇಳ್ತಿದೀನಿ, ಆಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲೂ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ನೀವು ಹೈಡ್ರೋಜನ್ ಅಂತಂದೈತಿ, ಆಮೇಲೆ ನೈಟ್ರೋಜನ್ ಅಂತಂದೈತಿ, ಆಕ್ಸಿಜನ್ ಅಂತಂದ, ಇವೆಲ್ಲ ಮೂಲ ವಸ್ತುಗಳು. ಈ ಮೂಲ ವಸ್ತುಗಳ್ದಾವ ಏನಂತಂದ್ ಹೇಳಿದ್ರೆ ನ್ಯೂಕ್ಲಿಯಸ್ ಅಂತ ತಗೊಳ್ಳೋಣ. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನ್ಯೂಕ್ಲಿಯಸ್ ಇರುತ್ತೆ. ಈ ಮೂಲ ವಸ್ತುಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂಥರ ಪಾರ್ಟ್, ಇದು ಒಂದು ಒಳಗಡೆ ಅತ್ಯಂತ ಒಳಗಡೆ ಪಾರ್ಟ್. ನಮ್ಮಲ್ಲಿ ಸೆಲ್ ಹೆಂಗಿರುತ್ತಲ್ಲ ಹಂಗ ನ್ಯೂಕ್ಲಿಯಸ್. ಇದನ್ನ ನಾವ್ ಏನಂತ ಕರೆದ್ವಿ, ನ್ಯೂಕ್ಲಿಯಸ್ ಅಂತ ಕರೆದ್ವಿ. ನ್ಯೂಕ್ಲಿಯಸ್ ತುಂಬಾ ಇಂಪಾರ್ಟೆಂಟ್, ನ್ಯೂಕ್ಲಿಯಸ್. ಕ್ಲಿಯರ್. ಸೊ ಇದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಪರಮಾಣು ಸಂಖ್ಯೆ. ಪರಮಾಣು ಸಂಖ್ಯೆನ ಏನಂತ ಡಿನೋಟ್ ಮಾಡ್ತೀವಿ, ಜಡ್ ಅಂತಂದ್ ಬರಿತೀವಿ. ಪರಮಾಣು ಸಂಖ್ಯೆನ ಏನಂತ ಬರಿತೀವಿ ಅಂತಂದ್ ಹೇಳಿದ್ರೆ ಜಡ್ ಅಂತಂದ್ ಬರಿತೀವಿ. ತುಂಬಾ ಇಂಪಾರ್ಟೆಂಟ್ ಈ ಪಾರ್ಟ್, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇನ್ನೊಂದು ಬರುತ್ತಾ ಪರಮಾಣು ರಾಶಿ ಅಂತಂದ್ ಹೇಳಿ ಬರುತ್ತ. ಪರಮಾಣು ರಾಶಿ ಇಲ್ಲೇ ನೆನ್ಪಿಟ್ಕೊಂಡ್ರೆ ಅದನ್ನ ಎ ಅಂತ ಕರೀತಾರೆ. ಸೊ ಇದು ಎಕ್ಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಮೂಲ ವಸ್ತು ಆಯ್ತು ಅಂತಂದ್ ಹೇಳಿದ್ರೆ, ಸೊ ಇದನ್ನ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಪರಮಾಣು ರಾಶಿ ಇರುತ್ತಾ, ಇಲ್ಲಿ ಪರಮಾಣು ಸಂಖ್ಯೆ ಇರುತ್ತಾ, ಇದನ್ನು ಕೂಡ ಸೈಡ್ಗೆ ಬರೆದಿಟ್ಕೊಡ್ರಿ. ಇಲ್ಲಿ ನೋಡ್ರಿ, ಈ ನ್ಯೂಕ್ಲಿಯಸ್ ಒಳಗಡೆ ಏನಿರತ್ತಪ್ಪ ಅಂತಂದ್ ಹೇಳಿದ್ರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಸ್ ಗಳಿರ್ತಾವ. ಸೊ ಅದಾದ ನಂತರ ಇದ್ರ ಸುತ್ತ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲೆಕ್ಟ್ರಾನ್ಸ್ ಗಳು ಸುತ್ತ ಹಾಕ್ತಿರ್ತಾವ. ಇದ್ರ ಸುತ್ತ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲೆಕ್ಟ್ರಾನ್ಸ್ ಗಳು ಸುತ್ತ ಹಾಕ್ತಿರ್ತಾವ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನ್ಯೂಕ್ಲಿಯಸ್ ಇತ್ತಪ್ಪ ಅಂತಂದ್ ಹೇಳಿದ್ರೆ ಅದ್ರ ಒಳಗಡೆ ಏನಿರ್ತಾವ ಅಂತಂದ್ ಹೇಳಿದ್ರೆ ಪ್ರೋಟಾನ್ಸ್ ಅಂತಂದ್ ಹೇಳಿದ್ರೆ ಧನಾತ್ಮಕ ಅಥವಾ ಧನ ವಿದ್ಯುತ್ ವಾಹಕಗಳು, ಅಥವಾ ಸೊ ಧನರಾಶಿ ಅಂತಂದ್ ಹೇಳ್ತೀವಿ. ಧನಾತ್ಮಕವಾಗಿರೋ ಒಂದು ಏನಂತಂದ್ ಹೇಳಿದ್ರೆ ಶಕ್ತಿ, ಎನರ್ಜಿ, ಪ್ರೋಟಾನ್ ಅಂತಂದ್ ಹೇಳ್ತೀವಿ. ಧನಾತ್ಮಕ ಅಂತಂದ್ ಹೇಳಿದ್ರೆ ಪಾಸಿಟಿವ್. ಸೊ ಅದಾದ ನಂತರ ಇಲೆಕ್ಟ್ರಾನ್ ಅಂತಂದ್ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಅಂತ ಹೇಳಿ. ನ್ಯೂಟ್ರಾನ್ ಅಂತಂದ್ ಹೇಳಿದ್ರೆ ನಾರ್ಮಲ್, ತಟಸ್ಥ ತರ ಈ ತರ ಬರುತ್ತೆ ನ್ಯೂಟ್ರಾನ್. ಸೊ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಅನ್ನ ಸೇರಿಸಿದ್ರೆ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ, ಪರಮಾಣು ರಾಶಿಯನ್ನ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಅಂತ ಕರಿತೀವಿ. ಸೊ ಅದಾದ ನಂತರ ಪರಮಾಣು ಸಂಖ್ಯೆಯನ್ನ ಜಸ್ಟ್ ಪ್ರೋಟಾನ್ಗಳ ಸಂಖ್ಯೆ ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಿರುತ್ತ ಅಷ್ಟೇ ಇಲೆಕ್ಟ್ರಾನ್ಗಳ ಸಂಖ್ಯೆ ಕೂಡ ಇರುತ್ತ. ಕ್ಲಿಯರ್ ಎಲ್ರಿಗೂ? ಇಲ್ಲಿ ನೋಡ್ರಿ, ಪರಮಾಣು ಸಂಖ್ಯೆ ಅಂತಂದ್ ಹೇಳಿದ್ರ ಈ ಮೂಲ ವಸ್ತುವಿನಲ್ಲಿ ನ್ಯೂಕ್ಲಿಯಸ್ ಏನ್ ಬರುತ್ತ, ನ್ಯೂಕ್ಲಿಯಸ್ ಅಲ್ಲಿ ಕಂಡು ಬರುವಂತಹ ಎಲ್ಲಾ ಪ್ರೋಟಾನ್ಗಳು, ಎಷ್ಟು ಪ್ರೋಟಾನ್ಸ್ ಗಳು ಕಂಡು ಬರ್ತಾವಲ್ಲ ಅಷ್ಟು ಪ್ರೋಟಾನ್ಗಳು ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಬಟ್ ಆದ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ ಎಷ್ಟು ಪರಮಾಣು ಸಂಖ್ಯೆ ಇರುತ್ತಲ್ಲ
ಎಷ್ಟು ಪ್ರೋಟಾನ್ ಇರ್ತಾವಲ್ಲ ಅಷ್ಟು ಇಲೆಕ್ಟ್ರಾನ್ ಒಂದು ಮೂಲ ವಸ್ತುವಿನ ಇರ್ತಾವ, ಅದು ಕಂಪಲ್ಸರಿ. ಅದಾದ ನಂತರ ನೆಕ್ಸ್ಟ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಅನ್ನ ಸೇರಿಸಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪರಮಾಣು ರಾಶಿ ಅಂತ ಕರಿತೀವಿ. ಇಷ್ಟು ಪಾಯಿಂಟ್ ಅನ್ನ ಏನಂತಂದ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಸೊ ಎಲ್ರಿಗೂ ಕ್ಲಿಯರ್ ಆಯ್ತು? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಂದ್ರೆ ಇಲ್ಲಿ ನಮ್ಗೆ ಏನ್ ಬಂತು ಆನ್ಸರ್? ಪ್ರೋಟಾನ್ಸ್ ಅಂತಂದ್ ಬಂತು. ದ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ದ ನ್ಯೂಕ್ಲಿಯಸ್ ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಎಲಿಮೆಂಟ್ ಇಸ್ ದ ಲೈಟೆಸ್ಟ್ ಇದು ಎಟಮ್ಸ್ ಅಂತಂದ ಐತೆ ನೋಡ್ರಿ. ವಿಚ್ ಅಂತಂದ ಹೇಳಿದ್ರೆ ಏನು? ಯಾವುದು. ವಿಚ್ ಅಂತಂದ ಹೇಳಿದ್ರೆ ಯಾವುದು. ಎಲಿಮೆಂಟ್ ಅಂತಂದ ಹೇಳಿದ್ರ ಮೂಲ ವಸ್ತು. ಲೈಟೆಸ್ಟ್ ಅಂತಂದ ಹೇಳಿದ್ರ ಹಗುರವಾದ. ಆಟಮ್ ಅಂತಂದ ಹೇಳಿದ್ರ ಆಟಮ್, ಸಣ್ಣ ರಾಶಿ ಅಂತಂದ ಹೇಳ್ತೀವಿ. ಸೊ ಯಾವ್ದು ಮೂಲ ವಸ್ತುದ ಆಟಮ್ ಏನಪ್ಪಾ ಅಂತಂದ ಹೇಳಿದ್ರೆ ಹಗುರವಾಗೈತೆ, ಅಥವಾ ಯಾವ್ದು ಮೂಲ ವಸ್ತು ತುಂಬಾ ಹಗುರವಾಗೈತೆ ಅನ್ನಕ್ ಡೈರೆಕ್ಟ್ ಆಗಿ ಯಾವ ಮೂಲ ವಸ್ತು ತುಂಬಾ ಹಗುರವಾಗೈತಿ, ಲೈಟೆಸ್ಟ್ ಆಗೈತಿ ಅಂತ ಕ್ವಶನ್ ಕೇಳಿದಾರ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ದು ಆನ್ಸರ್ ಯಾವಾಗ್ಲೂ ಹೈಡ್ರೋಜನ್ ಆಗಿರತ್ತ. ಯಾಕ? ಅದ್ರ ಪರಮಾಣು ರಾಶಿ ಕಡಿಮೆ ಇರುತ್ತ. ಪರಮಾಣು ರಾಶಿ ಎಷ್ಟಿರುತ್ತೆ ಇದ್ರದ್ದು? ಇಲ್ಲಿ ನೋಡ್ರಿ, ಪರಮಾಣು ಸಂಖ್ಯೆ ಅಂತಂದ ಹೇಳಿದ್ರೆ ಜಡ್ ಅದ್ ಎಷ್ಟಿರ್ತೈತಿ? 1 ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪರಮಾಣು ರಾಶಿ ಎಷ್ಟಿರುತ್ತಪ್ಪ ಅಂತಂದ ಹೇಳಿದ್ರೆ ಇದೇನಪ್ಪಾ ಅಂತಂದ್ರೆ ಪ್ರೋಟಾನ್ಗಳ ಸಂಖ್ಯೆ ಪಿ ಪ್ಲಸ್ ಎನ್ ಅಂತಂದ ಹೇಳ್ತೀವಿ. ಸೊ 1 ಪಾಯಿಂಟ್ ಸಮಥಿಂಗ್ ಏನೋ ಇರುತ್ತಷ್ಟೇ. ಅದಾದ ನಂತರ ಹೀಲಿಯಂ ಅಂತಂದ ಹೇಳಿದ್ರೆ ಎರಡನೇದು, ಅದಕ್ಕೆ ಪರಮಾಣು ಸಂಖ್ಯೆ ಎಷ್ಟ ಅಂತಂದ ಹೇಳಿದ್ರೆ ಜೆಡ್ ಈಕ್ವಲ್ ಟು 2 ಅಂತಂದ ಹೇಳ್ತೀವಿ. ಅಂದ್ರೆ 2 ಏನಪ್ಪಾ ಅಂತಂದ ಹೇಳಿದ್ರೆ 2 ಪ್ರೋಟಾನ್ಗಳಿದಾವ್. ಸೊ ಅಂದ್ರ ಪರಮಾಣು ರಾಶಿ ಎ ಈಕ್ವಲ್ ಟು ಏನಾಗುತ್ತೆ? ಪಿ ಪ್ಲಸ್ ಎನ್. ಅಂದ್ರೆ ಪಿ ಅಂತಂದ ಹೇಳಿದ್ರೆ 2, ಅಂದ್ರೆ ಜಾಸ್ತಿ ಇದಾಗ್ಲಿಲ್ವಾ? ಸೊ ಹಂಗಂತಂದ ಹೇಳಿದ್ರ ತುಂಬಾ ಹಗುರವಾದ ಅನಿಲ ಅಥವಾ ತುಂಬಾ ಹಗುರವಾದ ಆಟಮ್ ಯಾವ್ದಪ್ಪ ಅಂತಂದ ಹೇಳಿದ್ರ ಹೈಡ್ರೋಜನ್ ಅಂತಂದ ಹೇಳ್ತೀವಿ. ಹೈಡ್ರೋಜನ್ ನ ಕನ್ನಡದಲ್ಲಿ ಬರ್ಕೊಡ್ರಿ ಜಲಜನಕ. ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು? ಕಾಪರ್ದ್ ಪರಮಾಣು ಸಂಖ್ಯೆ Cu ಅಂತಂದ ಹೇಳ್ತೀವಿ. ಕಾಪರ್ದ್ ಪರಮಾಣು ಸಂಖ್ಯೆ ಎಷ್ಟು? ಆಕ್ಸಿಜನ್ ಪರಮಾಣು ಸಂಖ್ಯೆ ಎಷ್ಟು? ಆಮೇಲೆ ಐರನ್ Fe ಅಂತಂದ ಹೇಳ್ತೀವಿ. ನಾವು ಯಾವಾಗ್ಲೂ ಯೂಸ್ ಮಾಡ್ತೀವಲ್ಲ Fe. ಐರನ್ ಪರಮಾಣು ಸಂಖ್ಯೆ ಎಷ್ಟು ಅಂತಂದ ಹೇಳಿ ನನಗ ನೀವು ಮೆಸೇಜ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಅಂತಂದ ಹೇಳಿದ್ರೆ ವಿಚ್ ಅಂತಂದ ಹೇಳಿದ್ರೆ ಯಾವುದು. ಸಿಂಪಲ್ ಆಗೇನಪ್ಪಾ ಅಂತಂದ ಹೇಳಿದ್ರೆ ಯಾವುದು ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ದ ಫಾಲೋವಿಂಗ್ ಅಂತಂದ ಹೇಳಿದ್ರೆ ಕೆಳಗಡೆ ಇರೋದು. SI ಯೂನಿಟ್ ಅಂತಂದ ಹೇಳಿದ್ರೆ ಇಂಟರ್ನ್ಯಾಷನಲ್ ಅಲ್ಲಿ ಒಂದು ಯೂನಿಟ್ ಐತೆ. ಸೊ ಎಲ್ರು ಏನಂತಂದ ಹೇಳಿದ್ರೆ ಸೇಮ್ ಅಳತೆ ಮಾಪನವನ್ನ ಯೂಸ್ ಮಾಡ್ಬೇಕು ಎಲ್ಲದಕ್ಕೂ ಅಂತಂದ ಹೇಳಿ SI ಯೂನಿಟ್ ಅಂತಂದ ಹೇಳ್ತೀವಿ. ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತ ಕರಿತೀವಿ. ಲೆಂತ್ ಅಂತಂದ ಹೇಳಿದ್ರೆ ಲೆಂತ್ ಅಂತಂದ ಹೇಳಿದ್ರೆ ಏನಂತ ಕರಿತೀವಿ ಕನ್ನಡದಾಗ? ಸೊ ಅದನ್ನ ನಂಗೆ ಮೆಸೇಜ್ ಹಾಕರ್. ಲೆಂತ್ ಅನ್ನ ನಾವು ಕನ್ನಡದಾಗ ಏನಂತ ಕರಿತೀವಿ? ನಾನು ಹೇಳೋದ್ ಬೇಡ, ತುಂಬಾ ಈಸಿ ಆಯ್ತಾ. ಸೊ ಲೆಂತ್ ಅನ್ನ ಅಳತೆ ಮಾಡ್ತಿರಲ್ಲ, ಲೆಂತ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀರಿ ಹೇಳ್ರಿ ನನಗ? ಯಾವ್ದ್ರಲ್ಲಿ ಅಳತೆ ಮಾಡ್ತೀರಿ ಸರ್? ಸೆಂಟಿಮೀಟರ್ ಅಲ್ಲಿ ಅಳತೆ ಮಾಡ್ತೇನ್ರಿ, ಮೀಟರ್ ಅಲ್ಲಿ ಅಳತೆ ಮಾಡ್ತೇನ್ರಿ ಸರ್, ಫೂಟ್ ಅಲ್ಲಿ ಫೂಟ ಇದ್ರಲ್ಲಿ ಅಳತೆ ಮಾಡ್ತೇನ್ರಿ. ಅದಾದ ನಂತರ ನೆಕ್ಸ್ಟ್ ಗಜ ಅಂತಂದ ಹೇಳ್ತೀವಿ, ಗಜದಲ್ಲಿ ಅಳತೆ ಮಾಡ್ತೇವ್ರಿ. ಸೊ ಲೆಂತ್ ಅನ್ನ ಅಳತೆ ಮಾಡ್ತೀವಲ್ಲ, ತುಂಬಾ ಏನಂತಂದ ಹೇಳಿದ್ರೆ ವಿಧಾನಗಳಿಂದ ನಾವು ಅಳತೆ ಮಾಡ್ತೀವಿ. ಬಟ್ ಆದ್ರೆ ಯಾವುದೇ ಒಂದು ವಿಧಾನವನ್ನ ಏನಂತಂದ ಹೇಳಿದ್ರೆ ನಾವು ಇಂಟರ್ನ್ಯಾಷನಲ್ ಆಗಿ ಪ್ರಪಂಚದಾದ್ಯಂತ ಒಂದೇ ಯೂಸ್ ಮಾಡ್ಬೇಕು. ಅದಕ್ಕೆ SI ಯೂನಿಟ್ಗಳು ಜಾರಿಗೆ ಬರ್ತಾವ. ನಮ್ದು ಲೆಂತ್ SI ಯೂನಿಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಮೀಟರ್ ಎಲ್ಲಾ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ಮೀಟರ್ ಅನ್ನ ಯೂಸ್ ಮಾಡ್ಕೊಬೇಕು. ಎಸ್, ಇಲ್ಲಿ ಆನ್ಸರ್ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಮೀಟರ್ ಅಂತಂದ್ ಹಾಕ್ತಿವಿ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಮಾಸ್ ಅಂತಂದ್ ಹೇಳಿ ಬರುತ್ತ. ಮಾಸ್ ಅಂತಂದ್ ಹೇಳಿದ್ರೆ ರಾಶಿ. ಮಾಸ್ ಅಂತಂದ್ ಹೇಳಿದ್ರೆ ನಾವು ರಾಶಿ ಅಂತಂದ್ ಹೇಳ್ತೀವಿ. ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್ ಆಗತ್ತ. ರಾಶಿಯನ್ನ ನಾವು ಯಾವುದ್ರಲ್ಲಿ ಅಳತೆ ಮಾಡ್ತೀವಿ? ರಾಶಿಯನ್ನ ಮಾಸ್ ಅಂತಂದ್ ಹೇಳ್ತೀವಿ. ಸೊ ಮಾಸ್ ಅಂತಂದ್ ಹೇಳ್ತೀವಿ. ಇದನ್ನ ಇದ್ರೊಳಗೆ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಕೆಜಿ ಒಳಗಡೆ ತುಂಬಾ ಇಂಪಾರ್ಟೆಂಟ್. ಕೆಜಿ ಒಳಗಡೆ ಅಳತೆ ಮಾಡ್ತೀವಿ ಮಾಸ್ ಅನ್ನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಮಯವನ್ನ ಟೈಮ್ ಅಂತಂದ್ ಹೇಳ್ತೀವಲ್ಲ, ಟೈಮ್ ಸಮಯವನ್ನ ನಾವು ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ? ಸೆಕೆಂಡ್ ಅಲ್ಲಿ ಅಳತೆ ಮಾಡ್ತೀವಿ. ಸೆಕೆಂಡ್ ಎಸ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಇಲೆಕ್ಟ್ರಿಕ್ ಕರೆಂಟ್ ಅಂತಂದ್ ಹೇಳ್ತೀವಿ. ವಿದ್ಯುತ್ ಪ್ರವಾಹವನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ? ವಿದ್ಯುತ್ ಪ್ರವಾಹ, ಇಲೆಕ್ಟ್ರಿಕ್ ಕರೆಂಟ್ ಅಂತಂದ್ ಹೇಳ್ತೀವಿ. ಇಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹ ಅಂತಂದ್ ಹೇಳ್ತೀವಿ. ಇದನ್ನ ಆಂಪಿಯರ್ ಅಲ್ಲಿ ಯೂಸ್ ಮಾಡ್ತೀವಿ. ಆಂಪಿಯರ್. ಸೊ ಆಂಪಿಯರ್ ಅಂತಂದ್ ಹೇಳ್ತೀವಿ. ಕ್ಯಾಪಿಟಲ್ ಎ ಅಂತಂದ್ ಹೇಳಿ ಬರುತ್ತ. ಆಂಪಿಯರ್ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಟೆಂಪರೇಚರ್ ನ ನಾವ್ ಎಲ್ರು ಎದ್ರಲ್ಲಿ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಸರ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೇಳ್ತೇವ್ರಿ.
ಬಟ್ ಆದ್ರೆ ಡಿಗ್ರಿ ಸೆಲ್ಸಿಯಸ್ ಏನಪ್ಪಾ ಅಂತಂದ ಹೇಳಿದ್ರೆ SI ಯೂನಿಟ್ ಅಲ್ಲ. ಸೊ ಅದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಕೆಲ್ವಿನ್ ಅಂತಂದ್ ಹೇಳ್ತೀವಿ. ಕೆಲ್ವಿನ್ ಅಂತಂದ್ ಹೇಳ್ತೀವಿ. ಕೆಲ್ವಿನ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿ ಅಳತೆ ಮಾಡ್ಬೇಕು. ಕೆಲ್ವಿನ್ ಅಂತಂದ್ ಹೇಳ್ತೀವಿ, ಕೆಲ್ವಿನ್. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತಂದ್ ಬರುತ್ತಾ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತಂದ್ ಹೇಳಿದ್ರೆ ವಸ್ತು, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತಂದ್ ಹೇಳ್ತೀವಿ. ಇದ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಎದ್ರೊಳಗೆ ಅಳತೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಮೋಲ್ ಒಳಗಡೆ ಅರ್ಥ ಮಾಡ್ತೀವಿ. ಆಮೇಲೆ ಕೊನೆಯದಾಗಿ ಇನ್ನೊಂದು ಬರುತ್ತಾ ಲೂಮಿನಸ್ ಇಂಟೆನ್ಸಿಟಿ, ಪ್ರಕಾಶಮಾನ ತೀವ್ರತೆ ಅಂತಂದ್ ಹೇಳ್ತೀವಿ. ಲೂಮಿನಸ್ ಇಂಟೆನ್ಸಿಟಿ ಅಂತಂದ್ ಹೇಳಿ ಬರುತ್ತೆ, ಲೂಮಿನಸ್ ಇಂಟೆನ್ಸಿಟಿ. ಇದನ್ನ ಯಾವ್ದ್ರೊಳಗೆ ಅಳತೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಕ್ಯಾಂಡೆಲಾದಲ್ಲಿ ಅಳತೆ ಮಾಡ್ತೀವಿ. ಅದರಲ್ಲಿ ಕ್ಯಾಂಡೆಲಾ ಅಂತಂದ್ ಹೇಳಿ ಅರ್ಥ ಮಾಡ್ತೀವಿ. ಜಸ್ಟ್ ನೆನ್ಪಿಟ್ಕೊಳ್ರಿ ಅಷ್ಟೇ. ಈ ಕ್ಲಾಸ್ ನ ನೋಡ್ಬಿಟ್ಟು ಸ್ವಲ್ಪ ನೋಟ್ಸ್ ಮಾಡ್ಕೊಳ್ರಿ. ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗೋ ತರ ನಾನು ಹೇಳ್ಕೊಡ್ತೀನಿ. ಇವೇನಪ್ಪಾ ಅಂತಂದ್ ಹೇಳಿದ್ರೆ 7 ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಗಳಾಗ್ತಾವ. ಇವುಗಳ್ದು ಏನಂತಂದ್ ಹೇಳಿದ್ರೆ SI ಯೂನಿಟ್ ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕಿಲೋ ವ್ಯಾಟ್ ಅವರ್ ಅಂತಂದ್ ಹೇಳ್ಬಿಟ್ಟು, KWH, ಕಿಲೋ ವ್ಯಾಟ್ ಅವರ್ ಅನ್ನ ಯಾವ್ದನ್ನ ಯೂನಿಟ್ ಅಲ್ಲಿ ಬಳಸ್ತೀವಿ. ಸೊ ಯಾವ್ದೋ ಒಂದನ್ನ ಏನಂತಂದ್ ಹೇಳಿದ್ರೆ ಕಿಲೋ ವ್ಯಾಟ್ ಅವರ್ ಅಲ್ಲಿ ಅಳತೆ ಮಾಡ್ತೀವಿ. ಕಿಲೋ ವ್ಯಾಟ್ ಅವರ್ ಅಲ್ಲಿ ಅಳತೆ ಮಾಡ್ತೀವಿ. ಸೊ ಫೋರ್ಸಾ, ಎಲೆಕ್ಟ್ರಿಕ್ ಪವರ್, ಎನರ್ಜಿನ, ಅಥವಾ ಯಾವ್ದು ಅಲ್ವಾ ಅಂತಂದ್ ಹೇಳ್ಬಿಟ್ಟು. ಇಲ್ಲಿ ನೋಡ್ರಿ, ಯಾವ್ದನ್ನ ಅಳತೆ ಮಾಡ್ತೀವಿ? ಫೋರ್ಸ್ ಅಂತಂದ್ ಹೇಳಿದ್ರೆ ಬಲ, ಫೋರ್ಸ್ ಅಂತಂದ್ ಹೇಳಿದ್ರೆ ಬಲ. ಇದನ್ನ ನಾವು ಎದ್ರಲ್ಲಿ ಅಳತೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ನ್ಯೂಟನ್, ಎನ್ ಅಂತಂದ್ ಹೇಳ್ತೀವಿ, ನ್ಯೂಟನ್ ನಲ್ಲಿ ಅಳತೆ ಮಾಡ್ತೀವಿ. ಎಲೆಕ್ಟ್ರಿಕ್ ಪವರ್ ಅನ್ನ ಸೊ ಅದು ಬರಂಗಿಲ್ಲ. ಏನಪ್ಪಾ ಅಂತಂದ್ ಹೇಳಿದ್ರೆ ಎನರ್ಜಿ ಅಂತಂದ್ ಹೇಳಿದ್ರೆ ಶಕ್ತಿ, ಎನರ್ಜಿ ಅಂತಂದ್ ಹೇಳಿದ್ರೆ ಶಕ್ತಿಯನ್ನ ನಾವ್ ಏನ್ ಮಾಡ್ತೀವಿ ಅಂದ್ರ ಕಿಲೋ ವ್ಯಾಟ್ ಅವರ್ ಅಲ್ಲಿ ಅಳತೆ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, ಪ್ರಿನ್ಸಿಪಲ್ ಬಿಹೈಂಡ್ ಆನ್ ಏರೋಪ್ಲೇನ್. ಸೊ ಟೇಕ್ಸ್ ಆಫ್ ಅಂತಂದ್ ಐತೆ, ಇದು ಲೇಕ್ ಅಂತಂದಾಗಿತ್ತೆ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕು. ಟೇಕ್ ಆಫ್ ಡ್ಯಾಶ್ ಡ್ಯಾಶ್ ಪ್ರಿನ್ಸಿಪಲ್ ಅಂತಂದ್ ಹೇಳ್ಬಿಟ್ಟು, ಪ್ರಿನ್ಸಿಪಲ್ ಅಂತಂದ್ ಹೇಳಿದ್ರೆ ಬಿಡ್ರಿ ಅದೇನೋ ಒಂದ್ ತತ್ವ. ಬಿಹೈಂಡ್ ಏರೋಪ್ಲೇನ್ ಟೇಕ್ಸ್ ಆಫ್ ಅಂತಂದ್ ಹೇಳಿದ್ರೆ ಏರೋಪ್ಲೇನ್ ಹಾರಿ ಹೋಗೋದು. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಏರೋಪ್ಲೇನ್ ಐತೆ ಅಂತಂದ್ ಹೇಳಿದ್ರೆ ಸೊ ಇದು ಹಾರಿ ಹೋಗುತ್ತಲ್ಲ, ಸೊ ಮೇಲ್ಗಡೆ ಹಾರ್ತಾ ಇರುತ್ತೆ. ಸೊ ಅದು ಯಾವ ಪ್ರಿನ್ಸಿಪಲ್ ಮೇಲೆ ಹಾರಾಡ್ತಿರುತ್ತೆ ಅಂತ ಕ್ವಶನ್ ಕೇಳಿದಾರ. ಸೊ ತುಂಬಾ ಇಂಪಾರ್ಟೆಂಟ್. ರೈಟ್ ಬ್ರದರ್ಸು, ವ್ಯಾಟ್ಸನ್, ಕ್ಯೂರಿ ಎಲ್ಲ ಯಾರಪ್ಪಾ ಅಂತಂದ್ ಹೇಳಿದ್ರೆ ಬರ್ನೌಲಿ ಅಂತಂದ್ ಹೇಳ್ತೀವಿ. ಬರ್ನೌಲಿಸ್ ಥಿಯರಂ ಪ್ರಕಾರ ಏನಪ್ಪಾ ಅಂತಂದ್ ಹೇಳಿದ್ರೆ ವಿಮಾನ ಏನಂತಂದ್ ಹೇಳಿದ್ರೆ ಹಾರಾಡ್ತಿರುತ್ತೆ. ಬರ್ನೌಲಿಸ್ ಥಿಯರಂ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬರ್ನೌಲಿಸ್ ಥಿಯರಂ ಇವಾಗ ನಾನು ಆನ್ಸರ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಸೊ ಅದ್ರದ್ದು ಈ ತರ ನೋಡ್ರಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಅದರದ್ದು ರೆಕ್ಕೆಗಳು ಬರ್ತಾವಲ್ಲ. ಸೊ ರೆಕ್ಕೆಗಳು ಬಂದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಷರ್ ಡಿಫ್ರೆನ್ಸ್ ಆಗೋದ್ರಿಂದ, ಸೊ ಪ್ರೆಷರ್ ಒತ್ತಡದಲ್ಲಿ ಡಿಫ್ರೆನ್ಸ್ ಆಗೋದ್ರಿಂದ ಏನಾಗತ್ತೆ ಅಂತಂದ್ ಹೇಳಿದ್ರೆ ಸೊ ವಿಮಾನ ಮೇಲ್ಗಡೆ ಹಾರ್ತಾ ಹೋಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬರ್ನೌಲಿಸ್ ಥಿಯರಂ ಅಂತಂದ್ ಹೇಳಿ ಜಸ್ಟ್ ನೆನ್ಪಿಟ್ಕೊಳ್ರಿ, ಬಾಳ ಡೀಟೇಲ್ ಆಗಿ ನಮಗ್ ಕೇಳಂಗಿಲ್ಲ ಕ್ವಶನ್ ಅನ್ನ. ಎಸ್, ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಐತಿ. ಕಂಪ್ಯೂಟರ್ ಅಂತಂದ್ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತೈತಿ, ಗಣಕ ಯಂತ್ರ. ಕೆನಾಟ್ ಬೂಟ್ ಮಾಡ್ತಿರ್ಲಿ. ಇವನ್ ನೀವು ಮೊಬೈಲ್ ಕೂಡ ಏನಂತಂದ್ ಹೇಳಿದ್ರೆ ರೀಸ್ಟಾರ್ಟ್ ಮಾಡ್ತಿರ್ಲ, ಒಂಥರ ಬೂಟ್ ಸಿಸ್ಟಮ್ ಅಂತ ಬೂಟ್ ಮಾಡ್ತಾರೆ. ಇಫ್ ಡಸ್ ನಾಟ್ ಹ್ಯಾವ್ ಅಂದ್ರೆ ಡಸ್ ನಾಟ್ ಅಂತಂದ್ ಹೇಳಿದ್ರೆ ಹೊಂದಿಲ್ಲ, ಡಸ್ ನಾಟ್ ಅಂತಂದ್ ಹೇಳಿದ್ರೆ ಹೊಂದಿಲ್ಲ. ಹ್ಯಾವ್ ದ ಡ್ಯಾಶ್ ಡ್ಯಾಶ್ ಅಂದ್ರೆ ಕೆನಾಟ್ ಅಂತಂದ್ ಹೇಳಿದ್ರೆ ಮಾಡಕ್ ಬರಂಗಿಲ್ಲ, ಕೆನಾಟ್ ಅಂತಂದ್ ಹೇಳಿದ್ರೆ ಮಾಡುವುದಕ್ಕೆ ಬರುವುದಿಲ್ಲ. ಕಂಪ್ಯೂಟರ್ನ ಬೂಟ್ ಮಾಡಕ್ ಬರಂಗಿಲ್ಲ. ಸೊ ಅದು ಯಾವ್ದು ಇಲ್ಲ ಅಂತಂದ್ ಹೇಳಿದ್ರೆ ಕ್ವಶನ್ ಕೇಳಿದ್ರ, ಕಂಪ್ಯೂಟರ್ ಇಲ್ಲ ಅಂತಂದ್ ಹೇಳಿದ್ರೆ ಕಂಪ್ಯೂಟರ್ ಬಗ್ಗೆನ ಕೇಳಿದ್ರೆ ಇದು ಆಪ್ಷನ್ ಆಗಂಗಿಲ್ಲ. ಲೋಡರು ಬರಂಗಿಲ್ಲ, ಅಸೆಂಬ್ಲರ್ ಬರಂಗಿಲ್ಲ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ ಹೇಳ್ತೀವಿ. ಸೊ ಇದನ್ನ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ, ಆಪರೇಟಿಂಗ್ ಸಿಸ್ಟಮ್. ನಮ್ಗೆ ಕಂಪ್ಯೂಟರ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಗಳು ಬರಂಗಿಲ್ಲ. ಮೇ ಬಿ ಒಂದಷ್ಟೇ ಕ್ವಶನ್ ಬರ್ಬೋದು. ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂದ್ರೆ, ಆಪರೇಟಿಂಗ್ ಸಿಸ್ಟಮ್ ಅಂತಂದ್ ಹೇಳಿದ್ರೆ ಹೆಂಗ್ ನಮ್ದು ಹಾರ್ಟ್ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಬಾಡಿ. ಸೊ ಹಾರ್ಟ್ ಇಲ್ಲ ಅಂತಂದ್ ಹೇಳಿದ್ರೆ ನಾವು ಹೆಂಗ್ ಜೀವ ಇರ್ಬೇಕಾಗತ್ತೆ, ಸೇಮ್ ಅದೇ ತರ ಕಂಪ್ಯೂಟರ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂತಂದ್ ಹೇಳಿದ್ರೆ OS ಅಂತಂದ್ ಹೇಳ್ತೀವಿ. OS ಇವನ್ ಮೊಬೈಲ್ಗೂ ಹೇಳ್ತಿರಲ್ಲ, OS ಹೋಗೈತಿ ಅದಕ್ ಮೊಬೈಲ್ ಆನ್ ಆಗೋತು ಅಂತಂದ್ ಹೇಳ್ತಿರಲ್ಲ, ಸೇಮ್ ಹಂಗ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ ಹೇಳ್ತೀವಿ. OS ಹೋಯ್ತು ಅಂದ್ರೆ ಹಾರ್ಟ್ ಹೋಯ್ತು ಅಂತಂದ್ ಹೇಳಿದ್ರೆ ಕಂಪ್ಯೂಟರ್ ಆನ್ ಅಲ್ಲ, ಏನು ಮಾಡಕ್ ಬರಂಗಿಲ್ಲ ಅಂತಂದ್ ಹೇಳ್ತೀವಿ. ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ ಇಲ್ಲಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಅಂತಂದೈತೆ. ಇಲ್ಲಿ ನೋಡ್ರಿ ಒಂದ್ ನಿಮಿಷ. ಸೊ ನೋಡ್ರಿ, ವಿಚ್ ಅಂತಂದ್ ಹೇಳಿದ್ರೆ ಯಾವುದು, ಫಾಲೋವಿಂಗ್ ಅಂತಂದ್ ಹೇಳಿದ್ರೆ ಕೆಳಗಡೆ ಇರೋದು, ಹಾರ್ಡೆಸ್ಟ್ ಅಂತಂದ್ ಹೇಳಿದ್ರೆ ಗಟ್ಟಿ, ಸಬ್ಸ್ಟೆನ್ಸ್ ಅಂತಂದ್ ಹೇಳಿದ್ರೆ ವಸ್ತು, ಯಾವುದು ಗಟ್ಟಿ ವಸ್ತು ಅಂತ ಕ್ವಶನ್ ಕೇಳಿದ್ರ. ಸೊ ಇವಾಗ ನೋಡ್ರಿ, ಯಾವ್ದು ಎಲ್ಲಾ ವಸ್ತುಗಳನ್ನ ಕನ್ಸಿಡರ್ ಮಾಡಿದಾಗ ಅತಿ ಗಟ್ಟಿಯಾದಂತಹ ವಸ್ತು ಯಾವುದು? ಸ್ಟೀಲ್ ಗಟ್ಟಿ ಆಗತ್ತೇನ್ರಿ? ಡೈಮಂಡು, ಟಂಗ್ಸ್ಟನ್ನು ಯಾವ್ದು ಗಟ್ಟಿ ಆಗತ್ತೆ ಇದ್ರಲ್ಲಿ?
ಸೊ ಅತ್ಯಂತ ಗಟ್ಟಿಯಾದ ವಸ್ತು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಡೈಮಂಡ್ ಅಂತಂದ್ ಹೇಳ್ತೀವಿ. ಡೈಮಂಡ್ ಏನಪ್ಪಾ ಅಂತಂದ್ರೆ ಅತ್ಯಂತ ಗಟ್ಟಿಯಾದ ವಸ್ತು. ಒಂದು ಡೈಮಂಡ್ ನ ಹೊಡಿಬೇಕಂತಂದ್ ಹೇಳಿದ್ರೆ ಇನ್ನೊಂದು ಡೈಮಂಡ್ ಬೇಕು. ಸೊ ಅಷ್ಟೊಂದು ಗಟ್ಟಿಯಾಗಿರುತ್ತೆ ಡೈಮಂಡ್. ಎಸ್, ಅದಾದ ನಂತರ ಇದಕ್ಕಿಂತ ಇನ್ನೊಂದು ಗಟ್ಟಿಯಾಗಿರುವಂತ ವಸ್ತು ಬರುತ್ತಾ, ಅದ್ರ ಹೆಸರು ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ ನೋಡೋಣ. ಆಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ಆಪ್ಷನ್ಸ್ ಗಳು ಇದು ಕೊಟ್ಟಿದ್ದಾರೆ ಅನ್ನ ಟಂಗ್ಸ್ಟನ್ ಅಂತ, ಇದು ಸಾರಿ ಡೈಮಂಡ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತಾ ಟಂಗ್ಸ್ಟನ್ ಅಂತಂದ್ ಹೇಳ್ಬಿಟ್ಟು. ಟಂಗ್ಸ್ಟನ್ ಯಾರಾದ್ರೂ ಕೇಳಿದ್ರಿ ಟಂಗ್ಸ್ಟನ್, ನಿಮ್ಗೆಲ್ರಿಗೂ ಗೊತ್ತಿರ್ತೈತಿ, ನಿಮ್ಗೆಲ್ರಿಗೂ ಗೊತ್ತಿರ್ತೈತಿ. ಇವಾಗ ನಾನು ಹೇಳ್ತೀನಿ ನೋಡ್ರಿ. ಸೊ ಸರ್ ಅದೇಂಗ್ ನಮ್ಗೆ ಹಿಂಗ್ ಎಲ್ರಿಗೂ ಗೊತ್ತಿದೆ ಅಂತಂದ್ ಹೇಳ್ಬಿಟ್ಟು. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಬಲ್ಬ್ ಇದು ಮನೇಲಿ ಯೂಸ್ ಮಾಡ್ತಿರಲ್ಲ ಬಲ್ಬ್. ಸೊ ಅದ್ರ ಒಳಗಡೆ ಈ ತರ ಒಂದು ವೈರ್ ಬರುತ್ತೆ ನೋಡ್ರಿ, ನೋಡಿದಿರಿ. ಸೊ ಈ ವೈರ್ ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ, ಆ ವಸ್ತು ಐತಲ್ಲ ವೈರ್ ಮಾಡಿರುವಂತ ವಸ್ತು ಟಂಗ್ಸ್ಟನ್ ಅಂತಂದ್ ಹೇಳ್ತೀವಿ. ಎಲ್ಲಿ ಬಳಸ್ತಾರ? ಬಲ್ಬ್ ಗಳಲ್ಲಿ ಬಳಸ್ತಾರ, ಬಲ್ಬ್ ಗಳಲ್ಲಿ. ಸೊ ಇವಾಗ ಲೈಟ್ ಉರಿಯುತ್ತಲ್ಲ, ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೊಂಡು ಬಲ್ಬ್ ಹೊಳೆಯೋಕ್ ಸ್ಟಾರ್ಟ್ ಆಗತ್ತ. ಟಂಗ್ಸ್ಟನ್ ಬಲ್ಬ್ ಗಳಲ್ಲಿ ಯೂಸ್ ಮಾಡ್ತಾರ. ಇದೆಲ್ರಿಗೂ ಕ್ಲಿಯರ್ ಆಯ್ತಾ? ಎಸ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ದಟ್ ಸೋರ್ ಟೇಸ್ಟ್ ಅಂತಂದ್ ಹೇಳಿದ್ರೆ, ಸೋರ್ ಅಂತಂದ್ ಹೇಳಿದ್ರೆ ಹುಳಿ, ಸೋರ್ ಅಂತಂದ್ ಹೇಳಿದ್ರೆ ಹುಳಿ ಆಗಿರೋದು ಕೋಕೋ ಕೋಲಾ ಏನಪ್ಪಾ ಅಂತಂದ್ ಹೇಳಿದ್ರೆ ಹುಳಿ ಆಗಿರೋದಕ್ಕ ಕಾರಣ ಏನು ಅಂತ ಕ್ವಶನ್ ಕೇಳಿದ್ರ, ವಿನೆಗಾರ್ ಅಸಿಡ್, ಫಾಸ್ಫರಿಕ್ ಅಸಿಡ್, ಹೈಡ್ರೋಕ್ಲೋರಿಕ್ ಅಸಿಡ್, ಫಾರ್ಮಿಕ್ ಅಸಿಡ್ ಅಂತಂದ್ ಐತ. ಸೊ ಇದ್ರಲ್ಲಿ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರಿ. ಇಲ್ಲಿ ನೋಡ್ರಿ, ನಾನು ಒಂದು ಕೇಳ್ತೀನಿ ನಿಮ್ಗೆ, ಇರುವೆ ಕಚ್ಚುತ್ತಲ್ಲ, ಸೊ ಆ ಟೈಮ್ ಅಲ್ಲಿ ಇರುವೆಗಳು ಬಿಡುವಂತ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಅಸಿಡ್ ಯಾವ್ದು ಅಂತ ಹೇಳಿ ನನಗ ಕಮೆಂಟ್ ಅಲ್ಲಿ ಹಾಕ್ರಿ. ಅದಾದ ನಂತರ ಹೈಡ್ರೋಕ್ಲೋರಿಕ್ ಅಸಿಡ್ ಅಂತಂದ್ ಹೇಳಿದ್ರೆ HCl ಅಂತಂದ್ ಹೇಳ್ತೀವಿ. ಸೊ ಇದೇನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಜಠರ ಒಳಗಡೆ ಬಿಡುಗಡೆ ಆಗತ್ತೆ. ಈಗ ನೋಡ್ರಿ, ನಾವು ಊಟ ಮಾಡಿರ್ತೀವಿ, ಸೊ ಊಟ ಮಾಡಿದ ನಂತರ ಇಲ್ಲೆಲ್ಲ ಹೋಗುತ್ತಾ, ಅದಾದ ನಂತರ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ HCl ಬಿಡುಗಡೆ ಆಗತ್ತ. ಬಿಡುಗಡೆ ಆಗಿ ಈ ಫುಡ್ ಅಲ್ಲಿರೋ ಏನಂತಂದ್ ಹೇಳಿದ್ರೆ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತಾ. ಆಮೇಲೆ ನೆಕ್ಸ್ಟ್ ಡೈಜೆಷನ್ ಸ್ಟಾರ್ಟ್ ಆಗತ್ತ. HCl ಅದು ತುಂಬಾ ದೊಡ್ಡ ಉಪಯೋಗ. ಆಮೇಲೆ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಕ ಇದಕ್ಕ ಬಳಸ್ತಾರ. ಇದಾಯ್ತು. ಆಮೇಲೆ ಫಾಸ್ಫರಿಕ್ ಅಸಿಡ್, ನಮ್ಗೆ ಇಲ್ಲಿ ಏನ್ ಕೇಳಿದಾರಲ್ಲ, ಕೋಲಾ ಸ್ವಲ್ಪ ಹುಳಿ ಆಗಿರೋ ಕಾರಣ, ಕೋಲಾ ಹುಳಿ ಹೋಗಿರೋ ಕಾರಣ ಏನಪ್ಪಾ ಅಂತಂದ ಹೇಳಿದ್ರೆ ಫಾಸ್ಫರಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಫಾಸ್ಫರಿಕ್ ಅಸಿಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಂಧಕಾಮ್ಲನ ರಂಜಕಾಮ್ಲ ನೋಡ್ರಿ, ನಾನ್ ಹೇಳಂಗಿಲ್ಲ ಅದನ್ನ. ಮೇ ಬಿ ಏನಪ್ಪಾ ಅಂತಂದ್ ಹೇಳಿದ್ರೆ ರಂಜಕಾಮ್ಲ ಇರ್ಬೋದು ಇದ್ರೆ, ಅಥವಾ ಗಂಧಕಾಮ್ಲ ಕನ್ನಡದಾಗ. ಸೊ ಯಾವ್ದನ್ನ ಏನಂತ ಕರೀತಾರ ನೋಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವೇರ್ ಆರ್ ಕಾಂಗ್ರೂಸ್ ಫೌಂಡ್. ವೇರ್ ಅಂತಂದ್ ಹೇಳಿದ್ರೆ ಎಲ್ಲಿ. ಕಾಂಗ್ರೂ ಎಲ್ಲಿ ಕಂಡು ಬರ್ತಾವ? ಫೌಂಡ್ ಅಂತಂದ್ ಹೇಳಿದ್ರೆ ಕಂಡು ಬರುವುದು. ಫೌಂಡ್ ಅಂತಂದ್ ಹೇಳಿದ್ರೆ ಕನ್ನಡದಾಗ ಬರ್ಕೊಡ್ರಿ, ಕಂಡು ಬರುವುದು. ಸೊ ಎಲ್ಲಿ ಕಂಡು ಬರ್ತಾವ? ಸೊ ಈ ತರ ಒಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರದೇಶವನ್ನ ನೋಡಿದಿರಿ ನೀವು. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಪ್ರದೇಶ ಬರುತ್ತೆ, ಆಸ್ಟ್ರೇಲಿಯಾ ಅಂತಂದ್ ಹೇಳ್ತೀವಿ. ಆಸ್ಟ್ರೇಲಿಯಾದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕಾಂಗ್ರೂಗಳು ಕಂಡು ಬರ್ತಾವ. ಎಲ್ಲಿ? ಆಸ್ಟ್ರೇಲಿಯಾದೊಳಗಡೆ. ಓನ್ಲಿ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಕಾಂಗ್ರೂಗಳು ಕಂಡು ಬರ್ತಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮಾರ್ಬಲ್ ಈಸ್ ಮೆಟಾಮಾರ್ಫಿಕ್ ಫಾರ್ಮ್ ಆಫ್ ಅಂತಂದ್ ಕೇಳಿದಾನ. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಮಾರ್ಬಲ್ ಅಂದ್ರೆ ಏನ್. ಸೊ ಇವಾಗ ನೀವು ನೋಡಿರ್ಬೋದು, ಮನೆಗಳಿಗೆಲ್ಲ ಯೂಸ್ ಮಾಡಿರ್ತೀರಿ. ಸೊ ಫಾರ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಈ ತರ ಕಲ್ಲಿರುತ್ತೆ ನೋಡ್ರಿ, ಇದನ್ನೆಲ್ಲ ಏನಂತಂದ್ ಹೇಳಿದ್ರೆ ಮನೆಗಳಿಗೆಲ್ಲ ಯೂಸ್ ಮಾಡಿರ್ತೀರಿ. ಮನೆ ಕಟ್ಟೋಕೆ, ಮನೆ ಎಲ್ಲ ಏನಂತಂದ್ರೆ ಟೈಲ್ಸ್ ಹಾಕೋಕೆ ಮಾರ್ಬಲ್ಸ್ ಗಳನ್ನ ಯೂಸ್ ಮಾಡಿರ್ತಾರಲ್ಲ. ಸೊ ಅದು ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದ್ರಿಂದ ಮಾಡಲ್ಪಟ್ಟೈತೆ? ಅದು ಮೆಟಾಮಾರ್ಫಿಕ್ ಟ್ರಾನ್ಸ್ಫಾರ್ಮೇಶನ್. ಮೆಟಾಮಾರ್ಫಿಕ್ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಭೂಮಿಯ ಒಳಗಡೆ, ಇದು ಭೂಮಿ ಅಂತ ಅನ್ಕೊಂಡ್ರಿ, ಭೂಮಿಯ ಒಳಗಡೆ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು ಶಾಖ ಇರುತ್ತ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಷರ್ ಇರುತ್ತ. ಶಾಖ, ಪ್ರೆಷರ್ ಇವನ್ನೆಲ್ಲಾ ಸೇರಿಸ್ಬಿಟ್ಟು ಒಂದು ಕಲ್ಲು ಇದ್ದದ್ದು ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ, ಒಂದು ಕಲ್ಲು ಮೆಟಾಮಾರ್ಫಿಕ್ ಆಗಿ ಅಂದ್ರೆ ಶಾಖ ಮತ್ತು ಒತ್ತಡದಿಂದ ಚೇಂಜ್ ಆಗಿ, ಅಂದ್ರೆ ರಾಸಾಯನಿಕವಾಗಿ ಚೇಂಜ್ ಆಗೋದನ್ನ ಮೆಟಾಮಾರ್ಫಿಕ್ ಅಂತ ಕರಿತೀವಿ. ಸೊ ಒಂದ್ ಕಲ್ ಇರುತ್ತ, ಅದ್ರ ಕಲ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಲೈಮ್ ಸ್ಟೋನ್ ಅಂತಂದ್ ಹೇಳ್ತೀವಿ. ಲೈಮ್ ಸ್ಟೋನ್ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಲೈಮ್ ಸ್ಟೋನ್ ಅಂತಂದ್ ಹೇಳಿದ್ರೆ ಸುಣ್ಣದ ಕಲ್ಲು ಹೆಂಗಿರುತ್ತ? ನಾರ್ಮಲ್ ಆಗಿ ಪುಡಿಯಾಗಿ ಬಿಳಿ ಕಲರ್ ಇರುತ್ತೆ. ಈ ಸುಣ್ಣದ ಕಲ್ಲು ಲೈಮ್ ಸ್ಟೋನ್ ಏನಾಗತ್ತ ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ಶಾಖ ಆಮೇಲೆ ಒತ್ತಡಗಳಿಂದ, ಪ್ರೆಷರ್ಗಳಿಂದ ಈ ಕಲ್ಲು ಏನಾಗತ್ತ ಅಂತಂದ್ ಹೇಳಿದ್ರೆ ಮಾರ್ಬಲ್ ಆಗಿ ಚೇಂಜ್ ಆಗತ್ತೆ. ಏನಾಗಿ ಚೇಂಜ್ ಆಗತ್ತ? ಮಾರ್ಬಲ್ ಆಗಿ ಚೇಂಜ್ ಆಗತ್ತ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆಟಾಮಾರ್ಫಿಸಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೆಟಾಮಾರ್ಫಿಸ್ ಅಂತ ಕರಿತೀವಿ. ಅಂದ್ರೆ ಮಾರ್ಬಲ್ ಯಾವ್ದ್ರಿಂದ ಮಾಡಲ್ಪಟ್ಟೈತಿ? ಲೈಮ್ ಸ್ಟೋನ್ ಅಂತಂದ್ ಹೇಳ್ಬಿಟ್ಟು. ಇನ್ನೊಂದು ಆಪ್ಷನ್ ಬರುತ್ತಾ ಡಿ, ಲೈಮ್ ಸ್ಟೋನ್ ಅಂತಂದ್ ಹೇಳ್ತೀವಿ. ಸೊ ಎಲ್ರಿಗೂ ಕ್ಲಿಯರ್ ಆಯ್ತು? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದಕ್ಕೆ ಏನಂತ ಕರೀತಾರ ನೋಡ್ರಿ, ಓದ್ರಿ, ಅರ್ಥ ಮಾಡ್ಕೊಳ್ರಿ ಕ್ವಶನ್.
ಇಲ್ಲಿ ನೋಡ್ರಿ, ವಿಚ್ ಅಂತಂದ ಹೇಳಿದ್ರೆ ಯಾವುದು, ಫಾಲೋವಿಂಗ್ ಅಂತಂದ ಹೇಳಿದ್ರೆ ಕೆಳಗಡೆ ಇರೋದು, ಬ್ಲಡ್ ಗ್ರೂಪ್ ಅಂತಂದ ಹೇಳಿದ್ರೆ ರಕ್ತದ ಗ್ರೂಪ್. ಸೊ ರಕ್ತದ ಗ್ರೂಪ್ ಇಸ್ ಕಾಲ್ಡ್ ಓಮ್ನಿ ಬಸ್ ಅಂತಂದ ಹೇಳಿ. ಓಮ್ನಿ ಬಸ್ ಅಂತಂದ ಹೇಳಿದ್ರೆ ಸಂಯುಕ್ತವಾಗೋದು, ಸಂಯುಕ್ತವಾಗಿರುವುದು ಅಂದ್ರೆ ಕೂಡುವುದು ಅಂತಂದ ಹೇಳಿ. ಯಾವ್ದನ್ನ ಕರಿತೀವಿ ಇಲ್ಲಿ ನೋಡ್ರಿ. ಸೊ ಬ್ಲಡ್ ಗ್ರೂಪ್ಸ್ ಗಳಲ್ಲಿ ಯಾವ ಬರ್ತಾವು, ಎ ಬ್ಲಡ್ ಗ್ರೂಪ್, ಬಿ ಬ್ಲಡ್ ಗ್ರೂಪ್, ಅದಾದ ನಂತರ ಎ ಬಿ ಬ್ಲಡ್ ಗ್ರೂಪ್, ಆಮೇಲೆ ಓ ಅಂತಂದ ಹೇಳ್ತೀವಿ. ಸೊ ಇದು ಎ ಬಿ ಅನ್ನೋದು ಏನಪ್ಪಾ ಅಂತಂದ ಹೇಳಿದ್ರೆ ಎ ಮತ್ತು ಬಿ ಗಳು ಸೇರ್ಬಿಟ್ಟು ಅಂದ್ರೆ ಸಂಯುಕ್ತವಾಗಿ ಸೇರೋದ್ರಿಂದ ಎ ಬಿ ಬ್ಲಡ್ ಗ್ರೂಪ್ ಆಗತ್ತ. ಸೊ ಅದಕ್ಕೋಸ್ಕರ ಎ ಬಿ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಓಮ್ನಿ ಬಸ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಓಮ್ನಿ ಬಸ್ ಅಂತಂದ ಹೇಳಿದ್ರೆ ಎರಡು ಸೇರೋದು, ಇದು ಎ ಇದು ಬಿ ಎರಡು ಸೇರ್ಬಿಟ್ಟು ಎ ಬಿ ಆಗತ್ತೆ. ಎ ಬಿ ಬ್ಲಡ್ ಗ್ರೂಪ್ ನ ಓಮ್ನಿ ಬಸ್ ಅಂತಂದ್ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ರಕ್ತದಲ್ಲಿ ಏನಂತಂದ ಹೇಳಿದ್ರೆ ಟೈಪ್ಸ್ ಬರುತ್ತೆ. ಆರ್ ಬಿ ಸಿ ಅಂತಂದ ಹೇಳ್ತೀವಿ, ರೆಡ್ ಬ್ಲಡ್ ಸೆಲ್ಸ್. ಇಂಗ್ಲಿಷ್ ನಾಗ ರೆಡ್ ಬ್ಲಡ್ ಸೆಲ್ಸ್ ಅಂತಂದ ಹೇಳ್ತೀವಿ. ನಾವು ಕನ್ನಡದಾಗ ಕೆಂಪು ರಕ್ತ ಕಣಗಳು ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ ಹೇಳಿದ್ರೆ ಡಬ್ಲ್ಯೂ ಬಿ ಸಿ ಅಂತ ಕರಿತೀವಿ, ವೈಟ್ ಬ್ಲಡ್ ಸೆಲ್ಸ್ ಅಂತಂದ ಹೇಳ್ತೀವಿ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬಿಳಿ ರಕ್ತ ಕಣಗಳು ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ ಹೇಳಿದ್ರೆ ಪ್ಲಾಸ್ಮಾ ಅಂತಂದ್ ಬರುತ್ತಾ, ಇನ್ನೊಂದು ಪ್ಲೇಟ್ಲೆಟ್ಸ್ ಅಂತಂದ್ ಬರ್ತೈತಿ. ಯಾವ್ದು? ಪ್ಲೇಟ್ಲೆಟ್ಸ್ ಅಂತಂದ್ ಹೇಳ್ಬಿಟ್ಟು. ಸೊ ಪ್ಲೇಟ್ಲೆಟ್ಸ್ ಎದಕ್ಕೆ ಯೂಸ್ ಆಗ್ತಾವ? ರಕ್ತ ಹೆಪ್ಪುಗಟ್ಟುವಿಕೆಗೆ. ತುಂಬಾ ಡೀಪ್ ಹೋಗೋದ್ ಬೇಡ, ಇಷ್ಟ ನೆನ್ಪಿಡ್ಬೋದು. ಪ್ಲೇಟ್ಲೆಟ್ಸ್ ಎದಕ್ಕೆ ಯೂಸ್ ಆಗ್ತಾವ? ರಕ್ತ ಹೆಪ್ಪುಗಟ್ಟುವುದಕ್ಕೆ ಪ್ಲೇಟ್ಲೆಟ್ಸ್ ಯೂಸ್ ಆಗ್ತಾವ. ಆರ್ ಬಿ ಸಿ ಕೆಂಪು ರಕ್ತ ಕಾರಣ ಏನು? ಹಿಮೋಗ್ಲೋಬಿನ್ ಇರುತ್ತೆ ಅದ್ರಲ್ಲಿ. ಹಿಮೋಗ್ಲೋಬಿನ್ ಒಳಗಡೆ ಏನಿರುತ್ತಪ್ಪ ಅಂತಂದ್ ಹೇಳಿದ್ರೆ ಐರನ್ ಇರುತ್ತೆ. ಐರನ್ ಇರೋದ್ರಿಂದ ಸೊ ಆರ್ ಬಿ ಸಿ ಕಂಡು ಬರುತ್ತೆ. ಆಮೇಲೆ ಡಬ್ಲ್ಯೂ ಬಿ ಸಿ ಕೆಲಸ ಏನು? ಆರ್ ಬಿ ಸಿ ಕೆಲಸ ಏನ್ ಹೇಳ್ರಿ ಮೊದಲ, ಇದು ಆರ್ ಬಿ ಸಿ ಒಳಗಡೆ ಹಿಮೋಗ್ಲೋಬಿನ್ ಇರುತ್ತಲ್ಲ, ಈ ಹಿಮೋಗ್ಲೋಬಿನ್ ಇದ್ದದ ಏನಂತ ಹೇಳಿದ್ರೆ ಆಕ್ಸಿಜನ್ ಅನ್ನ ತಗೊಂಡು ಬಾಡಿದ ಎಲ್ಲಾ ಪಾರ್ಟ್, ಹಾರ್ಟ್ ಅದು ಶ್ವಾಸಕೋಶಗಳಲ್ಲಿ ಆಕ್ಸಿಜನ್ ಬರುತ್ತೆ. ಈ ಆಕ್ಸಿಜನ್ ಏನಪ್ಪಾ ಅಂತಂದ ಹೇಳಿದ್ರೆ ಹಾರ್ಟ್ ಬರುತ್ತೆ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ, ಆಕ್ಸಿಜನ್ ಆಮ್ಲಜನಕವನ್ನ ದೇಹದ ಎಲ್ಲಾ ಭಾಗಗಳಿಗೆ ಸರಕರಿಸೋದು. ಆಮೇಲೆ ನೆಕ್ಸ್ಟ್ ಎಲ್ಲಾ ಭಾಗಗಳಿಂದ ಇಂಗಾಲದ ಡೈಆಕ್ಸೈಡ್ ಅನ್ನ ತಗೊಂಡ್ಬಂದು ಹೊರಗೆ ಹಾಕೋದು. ಇದ್ರ ಕೆಲಸ ಆರ್ ಬಿ ಸಿ ಕೆಲಸ ಆಗತ್ತೆ. ಹಿಮೋಗ್ಲೋಬಿನ್ ಇರೋದ್ರಿಂದ. ಹಿಮೋಗ್ಲೋಬಿನ್ ಅದೇನಂತಂದ ಹೇಳಿದ್ರೆ ಒಂಥರ ಬಸ್ ಇದ್ದಂಗೆ, ವಾಹನ ಇದ್ದಂಗೆ ತಗೊಂಡು ಓಡಾಡ್ತಿರ್ತಿತ್ತು. ಎಸ್ ಕ್ಲಿಯರ್? ಅದಾದಂದ್ರೆ ಡಬ್ಲ್ಯೂ ಬಿ ಸಿ ಅಂತಂದ ಹೇಳಿದ್ರೆ ಬಿಳಿ ರಕ್ತ ಕಣಗಳು. ಇವೇನಪ್ಪಾ ಅಂತಂದ ಹೇಳಿದ್ರೆ ರಕ್ಷಕರು. ಯಾವುದೇ ತರದ ವೈರಸ್ ಬ್ಯಾಕ್ಟೀರಿಯಾ ಬಂದ್ರು ಕೂಡ ಎಲ್ಲವನ್ನು ಕೊಂದಾಕ್ತಾವ. ಸೊ ಆರ್ ಬಿ ಸಿ ಏನಪ್ಪಾ ಅಂತಂದ್ರೆ ಎಷ್ಟು ದಿನ ಬದುಕ್ತಾವ ಅಂತಂದ ಹೇಳಿದ್ರೆ 120 ದಿನಗಳು. ಆಮೇಲೆ ಡಬ್ಲ್ಯೂ ಬಿ ಸಿ ಏನಪ್ಪಾ ಅಂತಂದ ಹೇಳಿದ್ರೆ ಎಷ್ಟಂತ ನೋಡ್ಕೊಳ್ರಿ, ಪ್ಲೇಟ್ಲೆಟ್ಸ್ ಎಷ್ಟಂತ ನೋಡ್ಕೊಳ್ರಿ. ಇದ್ ನಿಮಗ್ ಬಿಟ್ಟಿತ್ತು. ಎಸ್. ಸೊ ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಇನ್ ದ ಏರ್ ಅಂತಂದೈತಿ. ಸೊ ನೋಡ್ರಿ, ಅರ್ಥ ಮಾಡ್ಕೊಡ್ರಿ ಕ್ವಶನ್ ನೋಡ್ರಿ. ವಾಟ್ ಅಂತಂದ ಹೇಳಿದ್ರೆ ಏನು, ಪರ್ಸೆಂಟೇಜ್ ಅಂತಂದ ಹೇಳಿದ್ರೆ ಪರ್ಸೆಂಟೇಜು, ನೈಟ್ರೋಜನ್ ಅಂತಂದ ಹೇಳಿದ್ರೆ ಸಾರಜನಕ, ನೈಟ್ರೋಜನ್ ಅಂತಂದ ಹೇಳಿದ್ರೆ ಸಾರಜನಕ. ಇನ್ ದ ಏರ್, ಇನ್ ದ ಏರ್ ಅಂತಂದ ಹೇಳಿದ್ರೆ ಗಾಳಿಯಲ್ಲಿ, ಗಾಳಿಯಲ್ಲಿ. ಸೊ ಗಾಳಿಯಲ್ಲಿ ಸಾರಜನಕದ ಪರ್ಸೆಂಟೇಜ್ ಎಷ್ಟೈತಿ ಅಂತ ಕ್ವಶನ್ ಕೇಳೋದು. ಈಗ ನಮ್ ಸುತ್ತಮುತ್ತ ಏನಪ್ಪಾ ಅಂತಂದ ಹೇಳಿದ್ರೆ ಗಾಳಿ ಐತೆ ಅಂತ ಅನ್ಕೊಡ್ರಿ. ಈಗ ಏನಪ್ಪಾ ಅಂತಂದ ಹೇಳಿದ್ರೆ ಗಾಳಿ, ಇದು ನಮ್ ಸುತ್ತಮುತ್ತ ಇರುವಂತಹ ಒಂದು ಗಾಳಿ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಅತಿ ಹೆಚ್ಚು ಗಾಳಿ ಯಾವ್ದಿರುತ್ತಪ್ಪ ಅಂತಂದ ಹೇಳಿದ್ರೆ ನೈಟ್ರೋಜನ್ ಇರುತ್ತ. ಬರ್ಕೊಡ್ರಿ, ಸಾರಜನಕ ಅಂತಂದ ಹೇಳ್ತೀವಿ. ನೈಟ್ರೋಜನ್, ಇಂಗ್ಲಿಷ್ನಾಗ ನೈಟ್ರೋಜನ್ ಅಂತಂದ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಇದು. ನೈಟ್ರೋಜನ್ ಎಷ್ಟು ಪರ್ಸೆಂಟೇಜ್ ಇರುತ್ತಪ್ಪ ಅಂತಂದ ಹೇಳಿದ್ರೆ 78% ಇರುತ್ತೆ. ಎಷ್ಟು ಪರ್ಸೆಂಟೇಜ್ ಇರುತ್ತೆ? ಇಲ್ಲಿ ನಮ್ಮ ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ 78%. ಅದಾದ ನಂತರ ನೆಕ್ಸ್ಟ್ ಒನ್ ಯಾವ್ದು ಬರುತ್ತಪ್ಪ ಅಂತಂದ ಹೇಳಿದ್ರೆ ಸೆಕೆಂಡ್ ಹೈಯೆಸ್ಟ್. ಸೆಕೆಂಡ್ ಹೈಯೆಸ್ಟ್ ತುಂಬಾ ಇಂಪಾರ್ಟೆಂಟ್, ಬರ್ಕೊಡ್ರಿ. ಸೆಕೆಂಡ್ ಹೈಯೆಸ್ಟ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಇದು. ಸೊ ಇದನ್ನ ನಾವು ಆಕ್ಸಿಜನ್ ಅಂತಂದ್ ಕರಿತೀವಿ. ಆಕ್ಸಿಜನ್, ಆಮ್ಲಜನಕ. ಆಕ್ಸಿಜನ್ ಅಂತಂದ ಹೇಳಿದ್ರೆ ಆಮ್ಲಜನಕ. ಎಷ್ಟು ಪರ್ಸೆಂಟೇಜ್ ಐತಿ? 21% ಐತಿ. ಆಮೇಲೆ ನೆಕ್ಸ್ಟ್ ಯಾವ್ದು ಬರತ್ತಪ್ಪ ಅಂತಂದ ಹೇಳಿದ್ರೆ ಸ್ವಲ್ಪ ಪಾರ್ಟ್ ಆರ್ಗಾನ್ ಅಂತಂದ ಹೇಳಿ ಬರುತ್ತ, ಆರ್ಗಾನ್. ಸೊ ಆರ್ಗಾನ್ ಎಷ್ಟೈತೆ ಅಂತಂದ್ರೆ 0.93% ಐತೆ. ಅದಾದ ನಂತರ ಕಾರ್ಬನ್ ಡೈಆಕ್ಸೈಡ್ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 0.03% ಐತೆ. ಇಷ್ಟನ್ನ ನೀವೇನಂತಂದ ಹೇಳಿದ್ರೆ ನಮ್ ಗಾಳಿ ಒಳಗಡೆ ಇನ್ನು ಬಾಳ ಇದಾವ, ಬಾಳ ಅಂದ್ರೆ ಬಾಳ ಇದಾವ. ಬಟ್ ಅಂದ್ರೆ ಮೇನ್ ಹೈಯೆಸ್ಟ್ ಯಾವ್ದು ಅಂತಂದ ಹೇಳಿದ್ರೆ ಇಷ್ಟಿದಾವ. ಸೊ ಇಲ್ಲಿ ನೋಡ್ರಿ, ಕ್ರೀಮ್ ಈಸ್ ಸಪರೇಟೆಡ್ ಫ್ರಮ್ ಮಿಲ್ಕ್ ಬೈ ದ ಪ್ರೊಸೆಸ್ ಅಂತಂದೈತೆ. ಈಗೇನಪ್ಪಾ ಅಂತಂದ್ರೆ ಮಿಲ್ಕ್ ಇರುತ್ತ. ಈ ಮಿಲ್ಕ್ ಏನಪ್ಪಾ, ಮಿಲ್ಕ್ ಅಲ್ಲಿ ಮಿಲ್ಕ್ ಅಂತಂದ ಹೇಳಿದ್ರೆ ಮೊಸರು ಅಂತ ಅನ್ಕೊಡ್ರಿ. ಮಿಲ್ಕ್ ಏನಂತ ಆಮೇಲೆ ಮೊಸರಾಗತ್ತ. ಮೊಸರಲ್ಲಿ ಏನಂತಂದ ಹೇಳಿದ್ರೆ ಕಳೆದ್ಬಿಟ್ಟು ಕ್ರೀಮ್ ಅನ್ನ ತೆಗಿತಾರಲ್ಲ, ತುಪ್ಪ ಅಂತಂದ ಹೇಳ್ತೀವಿ. ಕ್ರೀಮ್ ಅನ್ನ ಮಿಲ್ಕ್ ಇಂದ ತೆಗಿಯೋದು. ಸೊ ಹಳ್ಳಿ ಕಡೆ ಮಾಡ್ತಾರೆ. ಬಟ್ ಆದ್ರೆ ಇನ್ನ ಫ್ಯಾಕ್ಟ್ರಿಗಳಲ್ಲಿ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಹಾಲಿನಿಂದಾನೇ ಕ್ರೀಮ್ ಅನ್ನ ತೆಗಿತಾರ. ಸೊ ಅಂತ ಪ್ರೊಸೆಸ್ ನ ಏನಂತ ಕರೀತಾರ ಅಂತಂದೈತಿ, ಸೆಂಟ್ರಿಫಿಗೇಶನ್ ಅಂತಂದ ಹೇಳ್ತೀವಿ. ಕೇಂದ್ರಾಪಗಾಮಿ, ಕೇಂದ್ರಾಪಗಾಮಿ ಪ್ರೊಸೆಸ್.
ಕೇಂದ್ರಾಪಗಾಮಿ ಪ್ರೊಸೆಸ್ ಅಂತಂದ್ ಹೇಳಿದ್ರೆ ಇವಾಗ ನೀವು ಸಿಂಪಲ್ ಅರ್ಥ ಮಾಡ್ಕೊಳ್ರಿ. ಇವಾಗ ಮನೆಯಲ್ಲೆಲ್ಲ ಮಜ್ಜಿಗೆಯನ್ನ ಮಾಡ್ತಾರಲ್ಲ, ಮಜ್ಜಿಗೆ ಮಾಡುವಂತ ಪ್ರೊಸೆಸ್, ಮೊಸರನ್ನ ಮಜ್ಜಿಗೆ ಮಾಡುವಂತ ಪ್ರೊಸೆಸ್ ಅಲ್ಲಿ ಇಲ್ಲ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿರತ್ತಪ್ಪ. ಸೊ ಈ ರೀತಿ ಏನಂತಂದ್ ಹೇಳಿದ್ರೆ ಒಂದು ರಾಡ್ ಇರುತ್ತೆ, ಅದ್ರ ಸುತ್ತಮುತ್ತ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಈ ರೀತಿಯಾಗಿ ವೆಸಲ್ಸ್ ಗಳಿರ್ತಾವ, ಇದ್ರಲ್ಲಿ ಹಾಲನ್ನ ಹಾಕ್ತಾರ, ಇದು ತಿರುಗೋಕ್ ಸ್ಟಾರ್ಟ್ ಆಗತ್ತ. ತಿರುಗ್ಬಿಟ್ಟು ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಕ್ರೀಮ್ ಸಪರೇಟ್ ಆಗತ್ತ, ಅದನ್ನ ಕೇಂದ್ರಾಪಗಾಮಿ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ಕೊಡ್ರಿ, ಇಲ್ಲಿ ಸಬ್ಲಿಮೇಷನ್ ಅಂದ್ರೆ ಏನು, ಇದನ್ನ ಕ್ವಶನ್ ಅನ್ನ ಕೇಳಿದಾರೆ. ಸಬ್ಲಿಮೇಷನ್ ಅಂದ್ರೆ ಏನು? ಸಬ್ಲಿಮೇಷನ್ ಅಂತಂದ್ ಹೇಳಿದ್ರೆ ನೀವು ಕನ್ನಡದಲ್ಲಿ ನೋಡ್ಕೋಬೇಕು ನೀವು, ಸಾಲಿಡ್ ಇದ್ದದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಗ್ಯಾಸ್ ಆಗೋದು. ಸಾಲಿಡ್ ಅಂತಂದ್ ಹೇಳಿದ್ರೆ ಘನ ವಸ್ತು, ಘನ ವಸ್ತು ಇದ್ದದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಅನಿಲವಾಗಿ ಚೇಂಜ್ ಆಗೋದನ್ನ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. ಏನೋ ಘನ ವಸ್ತು ಅನಿಲವಾಗಿ ಚೇಂಜ್ ಆಗೋದನ್ನ ಸಬ್ಲಿಮೇಷನ್ ಅಂತ ಕರಿತೀವಿ. ಅಂದ್ರೆ ಇಂಗ್ಲಿಷ್ನಾಗ ಸಾಲಿಡ್ ಇದ್ದು ಗ್ಯಾಸ್ ಆಗೋದು. ಸೊ ಎಕ್ಸಾಂಪಲ್ ಯಾವುದು? ಕರ್ಪೂರ. ಬಹಳ ಅಂದ್ರೆ ಈಸಿಯಾಗಿ ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ. ಕರ್ಪೂರ, ಇಲ್ಲಿ ನೀವು ಕರ್ಪೂರ ಇಡ್ತೀರಿ, ಇದಕ್ಕೆ ಬೆಂಕಿ ಹಚ್ಚಿರಿ ಅಂತಂದ್ ಹೇಳಿದ್ರೆ ಅದೇನಾಗತ್ತ, ದ್ರವ ಆಗಿ ಏನಂತ ಹರಿತಾ ಹೋಗುತ್ತಾನೆ? ಇಲ್ಲ, ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಆರಿ ಹೋಗುತ್ತೆ ಅದು ಸುಟ್ಬಿಟ್ಟು. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಘನ ವಸ್ತು ಇದ್ದದ್ದು ಅನಿಲವಾಗಿ ಚೇಂಜ್ ಆಗೋದನ್ನ ನಾವೇನಂತ ಕರಿತೀವಿ? ಸಬ್ಲಿಮೇಷನ್ ಅಂತಂದ್ ಕರಿತೀವಿ. ಸೊ ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 30 ಸೈನ್ಸ್ ಕ್ವಶನ್ಸ್ ಗಳು. ಇವುಗಳನ್ನ ನೋಡ್ಬಿಟ್ಟು ನೋಟ್ಸ್ ಅನ್ನ ಮಾಡ್ಕೊಡ್ರಿ, ಮತ್ ಇವೇ ಕ್ವಶನ್ಸ್ ಗಳು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.